Dear students, this is a video on session 16 of Financial Accounting 6 subject. In this video, I am going to teach section B second problem, that is 12 marker second problem. Amita Limited decided to sell its business on 31st December 2019 to Pallavi Corporation Limited. The balance sheet is as follows. So Pallavi Corporation ಅವರು Amita Limited na purchase ಮಾಡ್ತಿದ್ದಾರೆ on 31st December 2019 and this is the balance sheet on that date. Pallavi Corporation agreed to take over assets excluding cash at the amount stated in the balance sheet except goodwill, for which the company agreed to pay 40,000. So Pallavi Corporation ಅವರು ಅಮಿತಾ ಕಾರ್ಪೊರೇಷನ್ನ ಎಲ್ಲ ಅಮಿತಾ ಲಿಮಿಟೆಡ್ನ ಎಲ್ಲ ಅಸೆಟ್ಸನ್ನು ಬುಕ್ ವ್ಯಾಲ್ಯೂಗೆ ತೊಗೊಂಡು ಹೋಗ್ತಾರೆ, ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ತೊಗೊಂಡು ಹೋಗ್ತಾ ಇಲ್ಲ. ಆದರೆ ಗುಡ್ವಿಲ್ಗೆ ಮಾತ್ರ ಅವರು 40,000 ಪೇ ಮಾಡ್ತಾರೆ. ಅಂದರೆ ಎಲ್ಲ ಅಸೆಟ್ಸ್ನೂ ಬುಕ್ ವ್ಯಾಲ್ಯೂಗೆ ತೊಗೊಂಡು ಹೋಗ್ತಾರೆ. ಫ್ರೀ ಹೋಲ್ಡ್ ಪ್ರಾಪರ್ಟಿ, ಸ್ಟಾಕ್, ಡೆಟರ್ಸ್ ಆ್ಯಂಡ್ ಬಿಲ್ಸ್ ರಿಸೀವಬಲ್ನ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಗೆ ಪರ್ಚೇಸ್ ಮಾಡ್ತಾರೆ. ಆದರೆ ಗುಡ್ವಿಲ್ಗೆ ಮಾತ್ರ ದೇ ಆರ್ ರೆಡಿ ಟು ಪೇ 40,000. ಕ್ಯಾಶನ್ನು ತೊಗೊಂಡು ಹೋಗ್ತಾ ಇಲ್ಲ, ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕ್ಯಾಶ್ ನಮಗೆ ಬೇಡ, ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಪಲ್ಲವಿ ಕಾರ್ಪೊರೇಷನ್ ಅವರು ಅಮಿತಾ ಕಾರ್ಪೊರೇಷನ್ಗೆ. And they will discharge the liabilities to sundry creditors. So outsiders liability ನೀವು ನೋಡಿದ್ರೆ 5% ಡಿಬೆಂಚರ್ಸ್ ಆ್ಯಂಡ್ ಕ್ರೆಡಿಟರ್ಸ್ ಮಾತ್ರ ಔಟ್ಸೈಡರ್ಸ್ ಲಯಬಿಲಿಟಿ. ಶೇರ್ಸು, ರಿಸರ್ವ್ ಫಂಡು ಮತ್ತು P&L ಅಕೌಂಟ್ ಎಲ್ಲ ಓನರ್ಸ್ ಅಥವಾ ಶೇರ್ ಹೋಲ್ಡರ್ಸ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೋಗುವಂತಹ ಲಯಬಿಲಿಟಿ, ಇನ್ಸೈಡರ್ಸ್ ಲಯಬಿಲಿಟಿ ಅದು. ಔಟ್ಸೈಡರ್ಸ್ ಲಯಬಿಲಿಟಿ ಕ್ರೆಡಿಟರ್ಸ್ ಆ್ಯಂಡ್ ಡಿಬೆಂಚರ್ಸ್. ಸೊ ಇದರಲ್ಲಿ ಕ್ರೆಡಿಟರ್ಸ್ಗೆ ಮಾತ್ರ ನಾವು ಪೇ ಮಾಡ್ತೀವಿ, ಡಿಬೆಂಚರ್ಸ್ ನೀವೇ ಪೇ ಮಾಡ್ಕೊಳ್ಳಿ ಅಂತ ಪಲ್ಲವಿ ಕಾರ್ಪೊರೇಷನ್ ಅವರು ಹೇಳ್ತಿದ್ದಾರೆ ಅಮಿತಾಗೆ. ಸೊ ದೇ ವಿಲ್ ಡಿಸ್ಚಾರ್ಜ್ ಓನ್ಲಿ ಸನ್ರಿ ಕ್ರೆಡಿಟರ್ಸ್. ಇದಾದಮೇಲೆ ಪರ್ಚೇಸ್ ಪ್ರೈಸ್ ವಾಸ್ ಟು ಬಿ ಡಿಸ್ಚಾರ್ಜ್ ಬೈ ಅಲಾಟ್ಮೆಂಟ್ ಆಫ್ 4,800 ಶೇರ್ಸ್ ಆಫ್ 10 each ಅಟ್ 12.5 rupees per share. ಸೊ ಪರ್ಚೇಸ್ ಪ್ರೈಸನ್ನು ನೀವು 4,800 ಶೇರ್ಸನ್ನು ಅಲಾಟ್ ಮಾಡ್ತಾರೆ. ಒಂದಕ್ಕೆ 10 ರೂಪಾಯಿ ಫೇಸ್ ವ್ಯಾಲ್ಯೂ, ಆದರೆ 12.5 rupees ಇಶ್ಯೂ ಪ್ರೈಸ್. ಸೊ ನೀವು ನಂಬರ್ ಆಫ್ ಶೇರ್ಸ್ ಇಂಟು ಇಶ್ಯೂ ಪ್ರೈಸ್ ಮಾಡ್ಕೋಬೇಕು. ಆ್ಯಂಡ್ ಬ್ಯಾಲೆನ್ಸ್ ವಿಲ್ ಬಿ ಪೇಡ್ ಇನ್ ಕ್ಯಾಶ್. ಉಳಿದಿದ್ದನ್ನು ಕ್ಯಾಶಲ್ಲಿ ಪೇ ಮಾಡ್ತಾರೆ. ಬ್ಯಾಲೆನ್ಸ್ ವಿಲ್ ಬಿ ಪೇಡ್ ಇನ್ ಕ್ಯಾಶ್. ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಅಮೌಂಟೆಡ್ ಟು 1,200. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 1,200 ರೂಪಾಯಿ ಇದೆ. ಸೊ ಅದನ್ನು ಪೇ ಮಾಡ್ತಾರೆ. ರೈಟ್ ಅಪ್ ನೆಸೆಸರಿ ಲೆಕ್ಚರ್ accounts and books of Amita Limited. Okay, so expenses of liquidation 1,200 rupees ಇದನ್ನು ಅಮಿತಾ ಲಿಮಿಟೆಡ್ ಅವರೇ ಪೇ ಮಾಡಬೇಕು. ಅದು ಬಿಕಾಸ್ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಟ್ರಾನ್ಸ್ಫರರ್ ಕಂಪನಿನೇ ಪೇ ಮಾಡುತ್ತೆ ಅಂತ ಅರ್ಥ. ಸೊ ನಾವು ಲೆಟ್ಸ್ ಲುಕ್ ಇನ್ ಟು ದ ಸೊಲ್ಯೂಷನ್. ಫಸ್ಟ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್, ನೆಟ್ ಅಸೆಟ್ ಮೆಥಡ್. ಸೊ ನೆಟ್ ಅಸೆಟ್ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಏನಕ್ಕೆ ಮಾಡ್ತಿದ್ದಾರೆ, ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂತ ಸ್ಪೆಸಿಫೈ ಮಾಡಿರೋದ್ರಿಂದ ನೆಟ್ ಪೇಮೆಂಟ್ ಮೆಥಡ್ ಮಾಡೋಕ್ಕಾಗಲ್ಲ. ಸೊ ಬ್ಯಾಲೆನ್ಸ್ ಎಷ್ಟು ಅಂತ ಗೊತ್ತಿರೋದಿಲ್ಲ, ಹಾಗಾಗಿ ನೆಟ್ ಅಸೆಟ್ ಮೆಥಡಲ್ಲಿ ಮಾಡ್ತಾರೆ. ನೆಟ್ ಅಸೆಟ್ ಮೆಥಡ್ ಇಸ್ ವೇರ್ ಆಲ್ ದಿ ಅಸೆಟ್ಸ್ ಆರ್ ಟೋಟಲ್ಡ್ ಅಪ್. ಓಕೆ, ಟೇಕನ್ ಓವರ್ ಅಸೆಟ್ಸ್ ಟೇಕನ್ ಓವರ್ನ ಯಾವ ವ್ಯಾಲ್ಯೂನಲ್ಲಿ ತೊಗೊಂಡೋಗಿದ್ದಾರೆ ಅದನ್ನು ಟೋಟಲ್ ಮಾಡಿಕೊಂಡು ಮೈನಸ್ ಲಯಬಿಲಿಟೀಸ್ ಟೇಕನ್ ಓವರ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಹ್ಯಾವ್ ಅ ಲುಕ್ ಅಟ್ ದಿ ಅಸೆಟ್ಸ್. ಫ್ರೀ ಹೋಲ್ಡ್ ಪ್ರಾಪರ್ಟಿ, ಸ್ಟಾಕ್, ಡೆಟರ್ಸ್ ಆ್ಯಂಡ್ ಬಿಲ್ಸ್ ರಿಸೀವಬಲ್ನ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂನಲ್ಲೇ ತೊಗೊಂಡು ಹೋಗ್ತಿದ್ದಾರೆ. ಓನ್ಲಿ ಫಾರ್ ಗುಡ್ವಿಲ್ ದೇ ಆರ್ ರೆಡಿ ಟು ಪೇ 40,000 rupees. ಸೊ ಗುಡ್ವಿಲ್ಗೆ ಮಾತ್ರ 40,000 ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ಹಿಯರ್ ಯು ಕ್ಯಾನ್ ಸಿ ಫ್ರೀ ಹೋಲ್ಡ್ ಪ್ರಾಪರ್ಟಿ, ಸ್ಟಾಕ್, ಡೆಟರ್ಸ್ ಆ್ಯಂಡ್ ಬಿಲ್ಸ್ ರಿಸೀವಬಲ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಬರ್ದಿದ್ದೀವಿ. ಗುಡ್ವಿಲ್ಗೆ 40,000 ಬರ್ಕೊಂಡಿದ್ದೀವಿ. ಟೋಟಲ್ ಅಸೆಟ್ಸ್ ಟೇಕನ್ ಓವರ್ ಇಸ್ 1,44,000. ಟೋಟಲ್ ಆಫ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಟೇಕನ್ ಓವರ್ ಸನ್ರಿ ಕ್ರೆಡಿಟರ್ಸ್ ಬರುತ್ತೆ. ಸೊ ಲಯಬಿಲಿಟೀಸ್ ಅವರು ಡಿಸ್ಚಾರ್ಜ್ ಮಾಡ್ತಾ ಇರೋದು ಬರೀ ಸನ್ರಿ ಕ್ರೆಡಿಟರ್ಸ್ಗೆ ಮಾತ್ರ. ಸೊ ಹಾಗಾಗಿ ಸನ್ರಿ ಕ್ರೆಡಿಟರ್ಸ್ 12,000 rupeesನ ಮಾತ್ರ ಇಲ್ಲಿ ತೊಗೊಳ್ತೀವಿ. ಓಕೆ, ಸೊ 1,44,000 ಮೈನಸ್ 12,000, 1,32,000 ವಿಲ್ ಬಿ ಯೋರ್ ಪರ್ಚೇಸ್ ಕನ್ಸಿಡರೇಷನ್. ಇದನ್ನೇ ಅವರು ಹೇಗೆ ಸೆಟಲ್ ಮಾಡ್ತಾರೆ 1,32,000 ಬೈ ಇಶ್ಯೂಯಿಂಗ್ ಶೇರ್ಸ್ ಆ್ಯಂಡ್ ಬ್ಯಾಲೆನ್ಸ್ ಇನ್ ಕ್ಯಾಶ್. ಸೊ ಶೇರ್ಸ್ ಎಷ್ಟು ಇಶ್ಯೂ ಮಾಡ್ತಾರೆ, ಈಕ್ವಿಟಿ ಶೇರ್ಸ್ ಇನ್ ಪಲ್ಲವಿ ಕಾರ್ಪೊರೇಷನ್ 4,800 ಈಕ್ವಿಟಿ ಶೇರ್ಸ್ ಆಫ್ 12.5 rupees ಈಚ್. 10 rupees ಶೇರನ್ನು 12.5 ರೂಪಾಯಿಗೆ ಇಶ್ಯೂ ಮಾಡ್ತಿದ್ದಾರೆ. ಸೊ 4,800 ಇಂಟು 12.5 rupees, 60,000 rupees ವರ್ತಿನ ಶೇರ್ಸ್ ಕೊಡ್ತಾರೆ. ರಿಮೈನಿಂಗ್ 72,000 ಕ್ಯಾಶಲ್ಲಿ ಕೊಡ್ತಾರೆ. ಓಕೆ, ಸೊ ದಿಸ್ ಇಸ್ ದ ಮೋಡ್ ಆಫ್ ಡಿಸ್ಚಾರ್ಜ್. ನೆಕ್ಸ್ಟ್, ದೇ ಹ್ಯಾವ್ ಆಸ್ಕ್ಡ್ ಯು ಟು ಪ್ರಿಪೇರ್ ನೆಸೆಸರಿ ಲೆಕ್ಚರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಅಥವಾ ಅಮಿತಾ ಲಿಮಿಟೆಡ್. ಸೊ ಸೆಲ್ಲಿಂಗ್ ಕಂಪನಿ ಬುಕ್ಸ್ನಲ್ಲಿ ನಿಮಗೆ ನೆಸೆಸರಿ ಲೆಕ್ಚರ್ ಅಕೌಂಟ್ಸ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಯು ಹ್ಯಾವ್ ಟು ಫಸ್ಟ್ ಡೂ ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟ್ ಮಾಡುವಾಗ ಫಸ್ಟ್ ಸ್ಟೆಪ್ ಇಸ್ ಟು ಟ್ರಾನ್ಸ್ಫರ್ ಆಲ್ ದಿ ಬ್ಯಾಲೆನ್ಸ್ ಶೀಟ್ ಅಸೆಟ್ಸ್, ಅಂದರೆ ಅಸೆಟ್ಸ್ ಮೆನ್ಷನ್ಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಟ್ ಬುಕ್ ವ್ಯಾಲ್ಯೂ. ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನು ಇದೆ ವ್ಯಾಲ್ಯೂ ಅದನ್ನು ಮಾತ್ರ ಬರೀಲಿಕ್ಕೆ. ಸೊ ಇವಾಗ ನೀವು ಗುಡ್ವಿಲ್ ಅಬ್ಸರ್ವ್ ಮಾಡ್ಬೋದು, ಅವರು 40,000 ಕೊಡ್ತಿದ್ದಾರೆ ಗುಡ್ವಿಲ್ಗೆ ಪಲ್ಲವಿ ಕಾರ್ಪೊರೇಷನ್ ಅವರು. ಬಟ್ ನೀವು ಇಲ್ಲಿ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಮಾತ್ರ ರೆಕಾರ್ಡ್ ಮಾಡಲಿಕ್ಕೆ. ಸೊ ಆಲ್ ದಿ ರಿಯಲೈಸಬಲ್ ಅಸೆಟ್ಸ್ ಅಂದರೆ ಯಾವ್ಯಾವ ಅಸೆಟನ್ನು ಮಾರ್ಬೋದು ಅಂಥದ್ದು. ಸೊ ನಿಮ್ಮ ಫಿಕ್ಟಿಷಿಯಸ್ ಅಸೆಟ್ಸ್ ಇರುತ್ತೆ ಕೆಲವು, ಲೈಕ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್, ಅಕ್ಯುಮುಲೇಟೆಡ್ ಲಾಸಸ್, ದಟ್ ಈಸ್ P&L ಅಕೌಂಟ್ ಬ್ಯಾಲೆನ್ಸ್ ಅಸೆಟ್ ಸೈಡ್ನಲ್ಲಿ ಇರುತ್ತೆ ಒಂದೊಂದ್ಸತಿ. ಸೊ ಇಂಥ ಅಸೆಟ್ಸ್ನೆಲ್ಲ ನೀವು ಟ್ರಾನ್ಸ್ಫರ್ ಮಾಡೋಂಗಿಲ್ಲ, ಓನ್ಲಿ ರಿಯಲೈಸಬಲ್ ಅಸೆಟ್ಸ್. ಓಕೆ, ಲೈಕ್ ಫ್ರೀ ಹೋಲ್ಡ್ ಪ್ರಾಪರ್ಟಿ, ಸ್ಟಾಕ್, ಡೆಟರ್ಸ್, ಬಿಲ್ಸ್ ರಿಸೀವಬಲ್, ಗುಡ್ವಿಲ್ ಇವೆಲ್ಲದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ. ಇದು ಬ್ಯಾಲೆನ್ಸ್ ಶೀಟ್ನಲ್ಲಿ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂನೇ ಟ್ರಾನ್ಸ್ಫರ್ ಮಾಡಲಿಕ್ಕೆ. ಬಟ್
ಕ್ಯಾಶ್ ಆರ್ ಬ್ಯಾಂಕ್ ಇಸ್ ಟ್ರಾನ್ಸ್ಫರ್ಡ್ ಓನ್ಲಿ ಇಫ್ ಇಟ್ ಇಸ್ ಟೇಕನ್ ಓವರ್. ಈ ಪ್ರಾಬ್ಲಮ್ನಲ್ಲಿ ಕ್ಯಾಶನ್ನು ತೊಗೊಂಡು ಹೋಗ್ತಾ ಇಲ್ಲ, ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಕ್ಯಾಶನ್ನು ಟ್ರಾನ್ಸ್ಫರ್ ಮಾಡೋದಿಲ್ಲ. ಸೊ ವಿ ವಿಲ್ ಟ್ರಾನ್ಸ್ಫರ್ ಓನ್ಲಿ ಅದರ್ ಅಸೆಟ್ಸ್ or the realizable assets at balance sheet value. Second step is transfer the outsiders liability which are taken over by the purchasing company. Purchasing company ಯಾವ outsiders liability ನ ತೊಗೊಂಡು ಹೋಗ್ತಾ ಇದೆಯೋ ಅದನ್ನು ಮಾತ್ರ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಬೈ ಕ್ರೆಡಿಟರ್ಸ್ 12,000. ಡಿಬೆಂಚರ್ಸ್ ತೊಗೊಂಡು ಹೋಗ್ತಾ ಇಲ್ಲ, ಸೊ ಹಾಗಾಗಿ ಇಲ್ಲಿ ಡಿಬೆಂಚರ್ಸ್ ಬರೋದಿಲ್ಲ. ಬರೀ ಕ್ರೆಡಿಟರ್ಸ್ ಮಾತ್ರ ತೊಗೊಂಡು ಹೋಗ್ತಾ ಇರೋದು, ಸೊ ಕ್ರೆಡಿಟರ್ಸ್ನ ಮಾತ್ರ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ಇಸ್ ಟ್ರಾನ್ಸ್ಫರ್ ಆಫ್ ಅಸೆಟ್, ಸೆಕೆಂಡ್ ಸ್ಟೆಪ್ ಇಸ್ ಟ್ರಾನ್ಸ್ಫರ್ ಆಫ್ ಲಯಬಿಲಿಟಿ. ಆಫ್ಟರ್ ದ್ಯಾಟ್ you have to see whether there are assets not taken over. ಅಂದರೆ ಕ್ಯಾಶ್ ಬಿಟ್ಟು ಬೇರೆ ಯಾವ್ದಾದ್ರು ಅಸೆಟ್ನ ತೊಗೊಂಡು ಹೋಗದೇ ಇರೋಂಥ ಅಸೆಟ್ ಇದೆಯಾ ಅಂತ. ಈ ಪ್ರಾಬ್ಲಮಲ್ಲಿ ಆ ಥರದ್ದು ಯಾವುದೂ ಇಲ್ಲ, ಹಾಗಾಗಿ ಆ ಸ್ಟೆಪ್ಪನ್ನು ಇಗ್ನೋರ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಇಸ್ ಲಯಬಿಲಿಟಿ ಯಾವ್ದಾದ್ರು ತೊಗೊಂಡು ಹೋಗಲಿಲ್ವಾ ಅಂತ. ಈ ಪ್ರಾಬ್ಲಮಲ್ಲಿ ಲಯಬಿಲಿಟಿ ತೊಗೊಂಡು ಹೋಗಲಿಲ್ಲ, ಲೈಕ್ 12% ಡಿಬೆಂಚರ್ಸ್, ನಿಮ್ಮ ಡಿಬೆಂಚರ್ಸ್ನ ತೊಗೊಂಡು ಹೋಗಿಲ್ಲ, ಬಟ್ ಡಿಬೆಂಚರ್ಸ್ ಪೇಮೆಂಟ್ ಬಗ್ಗೆನೂ ಏನೂ ಕೊಟ್ಟಿಲ್ಲ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಬೆಂಚರ್ಸ್ 40,000ನ ಅವ್ರು ತೊಗೊಂಡು ಹೋಗ್ತಾ ಇಲ್ಲ. ಹೇಗೆ ಗೊತ್ತಾಗುತ್ತೆ ಅದು ನಿಮಗೆ? ಡಿಸ್ಚಾರ್ಜ್ ಆಫ್ ಲಯಬಿಲಿಟೀಸ್ ಟು ಸನ್ರಿ ಕ್ರೆಡಿಟರ್ಸ್ ಓನ್ಲಿ ಅಂತ ಇದೆ. ಅಂದರೆ ಸನ್ರಿ ಕ್ರೆಡಿಟರ್ಸ್ಗೆ ಮಾತ್ರ ಅವರು ಪೇ ಮಾಡೋಕೆ ಒಪ್ಕೊಂಡಿದ್ದಾರೆ ಪಲ್ಲವಿ ಕಾರ್ಪೊರೇಷನ್. ಅಂದರೆ ಅರ್ಥ ಏನು, 5% ಡಿಬೆಂಚರ್ಸು ನಮಗೆ ಬೇಡ, ನೀವೇ ಪೇ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಮಿತಾ ಕಾರ್ಪೊರೇಷನ್ಗೆ. ಓಕೆ, ಬಟ್ ಇಲ್ಲಿ ಡಿಬೆಂಚರ್ಸ್ಗೆ ನಾವು ಎಷ್ಟು ಪೇ ಮಾಡ್ತಿದ್ದೀವಿ ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ. ಸೊ ವಾಟ್ ಯು ಮೀನ್ ಬೈ ದ್ಯಾಟ್? ಅಮಿತಾ ಲಿಮಿಟೆಡ್ ಅವರು ಡಿಬೆಂಚರ್ ಹೋಲ್ಡರ್ಸ್ಗೆ 40,000 ರುಪೀಸ್ನೇ ಕೊಟ್ಟು ತೀರಿಸ್ತಾರೆ, ಎಕ್ಸ್ಟ್ರಾ ಏನೂ ಕೊಡ್ತಾ ಇಲ್ಲ. ಅಂದರೆ ಜಾಸ್ತಿ ಹಣ ಅಥವಾ ಕಮ್ಮಿ ಹಣ ಕೊಡ್ತಾ ಇಲ್ಲ. ಸೊ ಹಾಗಾಗಿ ರಿಯಲೈಸೇಷನ್ ಎಫೆಕ್ಟ್ಗೆ ಅದು, ರಿಯಲೈಸೇಷನ್ ಅಕೌಂಟಿಗೆ ಅದು ಎಫೆಕ್ಟ್ ಮಾಡೋದಿಲ್ಲ. ಓಕೆ, ಈಗ ನೀವು 40,000 ಕೊಡೋ ಪ್ಲೇಸಲ್ಲಿ 42,000 ರೂಪಾಯಿದು ಏನಾದ್ರು ಕೊಟ್ಟರೆ, 42,000 ವರ್ತಿನ ಶೇರ್ಸ್ ಕೊಡೋದು ಅಥವಾ 42,000 ಕ್ಯಾಶ್ ಕೊಡೋದು ಕೊಟ್ಟರೆ ಆವಾಗ ರಿಯಲೈಸೇಷನ್ ಅಕೌಂಟ್ ಎಫೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಡಿಬೆಂಚರ್ಸ್ ನಾಟ್ ಟೇಕನ್ ಓವರ್ ಏನಿದೆ ಅದಕ್ಕೆ ಎಷ್ಟು ಪೇ ಮಾಡ್ತಿದ್ದೀವಿ ಅಂತ ಏನೂ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ 40,000ನೇ ಕೊಡ್ತಾ ಇದ್ದೀವಿ ಅಂತ ಅರ್ಥ. ಹಾಗಾಗಿ ಅದು ರಿಯಲೈಸೇಷನ್ ಅಕೌಂಟ್ಗೆ ಎಫೆಕ್ಟ್ ಆಗೋದಿಲ್ಲ. ಸೊ ಲಯಬಿಲಿಟಿ ಇಸ್ ನಾಟ್ ಟೇಕನ್ ಓವರ್ ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ರಿಯಲೈಸೇಷನ್ ಅಕೌಂಟಿಗೆ ಎಫೆಕ್ಟ್ ಮಾಡೋದಿಲ್ಲ. ನೆಕ್ಸ್ಟ್, ಸೊ ಅಸೆಟ್ ನಾಟ್ ಟೇಕನ್ ಓವರ್, ಲಯಬಿಲಿಟಿ ನಾಟ್ ಟೇಕನ್ ಓವರ್ ಆದ ಕೂಡಲೇ ಪ್ರಿಫರೆನ್ಸ್ ಶೇರ್ಸ್ ಇದೆಯಾ ನೋಡಿ. ಈ ಪ್ರಾಬ್ಲಮಲ್ಲಿ ಪ್ರಿಫರೆನ್ಸ್ ಶೇರ್ಸು ಇಲ್ಲ, ಸೊ ಹಾಗಾಗಿ ಆ ಅಡ್ಜಸ್ಟ್ಮೆಂಟ್ಸು ಅಕೌಂಟನ್ನ ಎಫೆಕ್ಟ್ ಮಾಡಲ್ಲ. ನೆಕ್ಸ್ಟ್, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಥವಾ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಅದನ್ನು ಪೇ ಮಾಡಬೇಕು. ಇಲ್ಲಿ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಅಮೌಂಟೆಡ್ ಟು 1,200 ಇದೆ. ಸೊ 1,200ನ ಯಾರು ಪೇ ಮಾಡ್ತಿದ್ದಾರೆ? ಅಮಿತಾ ಲಿಮಿಟೆಡ್ ಇಸ್ ಗೋಯಿಂಗ್ ಟು ಪೇ ಇಟ್. ಸೊ ಹಾಗಾಗಿ ನೀವು ಏನು ಹೇಳಿಲ್ಲ ಅಂತ ಹೇಳಿದ್ರೆ ಸೆಲ್ಲಿಂಗ್ ಕಂಪನಿ ಅಥವಾ ಟ್ರಾನ್ಸ್ಫರರ್ ಕಂಪನಿನೇ ಪೇ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನೀವು ರಿಯಲೈಸೇಷನ್ ಅಕೌಂಟ್ನಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬರೀತೀರಾ, ವಿಚ್ ಇಸ್ 1,200 rupees. ಓಕೆ, ಸೊ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್, ಟ್ರಾನ್ಸ್ಫರ್ ಆಫ್ ಲಯಬಿಲಿಟಿ, ಟು ಕ್ಯಾಶ್ ಆರ್ ಬ್ಯಾಂಕ್ ಫಾರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಇದಾದಮೇಲೆ ಪರ್ಚೇಸ್ ಕನ್ಸಿಡ್ರೇಷನ್ ಡ್ಯೂ ಅನ್ನೋದಕ್ಕೆ ಬೈ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಬರೀಬೇಕು. ಇದು ರಿಯಲೈಸೇಷನ್ ಅಕೌಂಟ್ನಲ್ಲಿ ಸ್ಟ್ಯಾಂಡರ್ಡ್ ಬರೀಲೇಬೇಕು. ಬೈ ಪರ್ಚೇಸಿಂಗ್ ಕಂಪನಿ ಅಕೌಂಟ್, ಇಲ್ಲಿ ಪಲ್ಲವಿ ಕಾರ್ಪೊರೇಷನ್ ಲಿಮಿಟೆಡ್ ಪರ್ಚೇಸ್ ಕನ್ಸಿಡ್ರೇಷನ್ ಹಣ ಅಂದರೆ ಇಷ್ಟು ಅಸೆಟ್ಸ್ ಮತ್ತು ಇಷ್ಟು ಲಯಬಿಲಿಟಿ ಕೊಡ್ತಾ ಇರೋದಕ್ಕೆ ಅವರು ನಮಗೆ ಇಷ್ಟು ದುಡ್ಡನ್ನು ಕೊಡಬೇಕು ಅಂತ ಬರ್ಕೋತಾ ಇರೋದು. ಓಕೆ, ಸೊ 1,32,000 rupees ಬರ್ತಾ ಇದೆ ಅಂತ. ಸೊ ಇದಿಷ್ಟು ಆದಮೇಲೆ ಯು ಹ್ಯಾವ್ ಟ್ರಾನ್ಸ್ಫರ್ಡ್ ದ ಅಸೆಟ್ಸ್, ಟ್ರಾನ್ಸ್ಫರ್ ದಿ ಔಟ್ಸೈಡರ್ಸ್ ಲಯಬಿಲಿಟಿ ವಿಚ್ ಆರ್ ಟೇಕನ್ ಓವರ್. ಇದಾದಮೇಲೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಪೇ ಮಾಡಿದ್ದೀರಾ, ಆಮೇಲೆ ಬೈ ಪರ್ಚೇಸಿಂಗ್ ಕಂಪನಿ ಬರೆದಿದ್ದೀರಾ. ಇದಿಷ್ಟು ಆದಮೇಲೆ ಬ್ಯಾಲೆನ್ಸಿಂಗ್ ಫಿಗರ್ ಏನಿರುತ್ತೆ ಇದನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡ್ತೀರಾ. ಸೊ ರಿಯಲೈಸೇಷನ್ ಅಕೌಂಟ್ನಲ್ಲಿ ಏನೇ ಬ್ಯಾಲೆನ್ಸಿಂಗ್ ಫಿಗರ್ ಇದ್ದರೂ ಅದನ್ನು ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡ್ತೀವಿ. ಓಕೆ, ಸೊ 22,800 ವಿ ಆರ್ ಪೇಯಿಂಗ್ ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ನೆಕ್ಸ್ಟ್ 5% ಡಿಬೆಂಚರ್ ಹೋಲ್ಡರ್ಸ್. 5% ಡಿಬೆಂಚರ್ ಡಿಬೆಂಚರ್ಸ್ನ ತೊಗೊಂಡು ಹೋಗ್ತಾ ಇಲ್ಲ, ಹಾಗಾಗಿ ನಾವು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಮಾಡಬೇಕು. ಸೊ ಇವರಿಗೆ ಡಿಬೆಂಚರ್ ಹೋಲ್ಡರ್ಸ್ಗೆ ನಾವು ಡಿಬೆಂಚರ್ಸ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ನಿಂದ 5% ಡಿಬೆಂಚರ್ಸನ್ನು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಪೇಮೆಂಟ್ ಮಾಡ್ತೀವಿ. ಟು ಕ್ಯಾಶ್ ಆರ್ ಬ್ಯಾಂಕ್ 40,000. ಅಂದರೆ ಇವ್ರಿಗೆ 40,000 ರೂಪಾಯಿ ಕೊಡಬೇಕು ಡಿಬೆಂಚರ್ಸ್ ಅಗೇನ್ಸ್ಟಾಗೆ, ಆ್ಯಂಡ್ ಅವ್ರಿಗೆ ಪೇಮೆಂಟ್ ಮಾಡಿದಾಗ ಟು ಕ್ಯಾಶ್ ಆರ್ ಬ್ಯಾಂಕ್ 40,000 ಬರಿತೀವಿ. ಓಕೆ, ಸೊ ಈ ಡಿಬೆಂಚರ್ ಡಿಬೆಂಚರ್ಸ್ ಏನಾದ್ರು ತೊಗೊಂಡು ಹೋಗಿದ್ರೆ ರಿಯಲೈಸೇಷನ್ ಅಕೌಂಟಲ್ಲೇ ಬೈ ಡಿಬೆಂಚರ್ಸ್ ಅಂತ ಬಂದಿರೋದು, ಬಟ್ ಡಿಬೆಂಚರ್ಸ್ನ ತೊಗೊಂಡು ಹೋಗ್ತಿಲ್ಲ ಪರ್ಚೇಸಿಂಗ್ ಕಂಪನಿಯವರು. ಹಾಗಾಗಿ ನೀವಿಲ್ಲಿ ಬೈ ಡಿಬೆಂಚರ್ಸ್ ಅಂತ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀರಾ. ಅಂದರೆ ಡಿಬೆಂಚರ್ ಹೋಲ್ಡರ್ಸ್ ಅಂದರೆ ಯಾರು? ಮಿಸ್ಟರ್ ಎಕ್ಸ್, ಮಿಸ್ಟರ್ ವೈ, ಮಿಸ್ಟರ್ ಎ. ಸೊ ಇಟ್ ಇಸ್ ದ ನೇಮ್ ಆಫ್ ಪೀಪಲ್, ಓಕೆ, ಹೂ ಆರ್ ದಿ ಹೋಲ್ಡರ್ಸ್ ಆಫ್ ಡಿಬೆಂಚರ್ಸ್ ಆಫ್ ದಿಸ್ ಕಂಪನಿ. ಸೊ ಅವರಿಗೆ ನೀವು ಡಿಬೆಂಚರ್ಸ್ನ ಟ್ರಾನ್ಸ್ಫರ್ ಮಾಡಿ ಪೇಮೆಂಟ್ ಮಾಡ್ತೀರಾ ಟು ಕ್ಯಾಶ್ ಆರ್ ಬ್ಯಾಂಕ್. ಇಷ್ಟೇ ಬರೋದು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟಲ್ಲಿ. ನೆಕ್ಸ್ಟ್, ಪಲ್ಲವಿ ಕಾರ್ಪೊರೇಷನ್ ಲಿಮಿಟೆಡ್ ಅಕೌಂಟ್ನಲ್ಲಿ ನೀವು ನೋಡ್ಬೋದು ರಿಯಲೈಸೇಷನ್ ಅಕೌಂಟ್ನಲ್ಲಿ ಬೈ ಪಲ್ಲವಿ ಕಾರ್ಪೊರೇಷನ್ ಅಥವಾ ಬೈ ಪರ್ಚೇಸಿಂಗ್ ಕಂಪನಿ ಅಂತ ಬರಿತೀವಿ. ಸೊ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಮಾಡುವಾಗ ಅದು ಟು ರಿಯಲೈಸೇಷನ್ ಅಕೌಂಟ್ ಆಗುತ್ತೆ.
ಓಕೆ. ಸೊ ಪಲ್ಲವಿ ಕಾರ್ಪೊರೇಷನ್ ಅಕೌಂಟ್ ಡೇಟೆಡ್ ಟು ರಿಯಲೈಸೇಷನ್ ಅದು. ಸೊ ಪಲ್ಲವಿ ಕಾರ್ಪೊರೇಷನ್ ಅಕೌಂಟ್ ಮಾಡುವಾಗ ಟು ರಿಯಲೈಸೇಷನ್ 1,32,000 ಬರ್ಕೊಳ್ತೀರಾ. ಅಂದರೆ ಪಲ್ಲವಿ ಕಾರ್ಪೊರೇಷನಿಂದ ಅಗೇನ್ಸ್ಟ್ ರಿಯಲೈಸೇಷನ್ ಯು ಹ್ಯಾವ್ ಟು ರಿಸೀವ್ 1,32,000 ಅಂತ ಬರಿತಾ ಇದ್ದೀರಾ. ಸೊ ಆ 1,32,000 ನಿಮಗೆ ಹೆಂಗೆ ಬರುತ್ತೆ, ಮೋಡ್ ಆಫ್ ಡಿಸ್ಚಾರ್ಜಲ್ಲಿ ಬರ್ತಿದ್ದೀರಲ್ಲ, 60,000 ಶೇರ್ಸಲ್ಲಿ ಬರುತ್ತೆ, 72,000 ಕ್ಯಾಶಲ್ಲಿ ಬರುತ್ತೆ. ಇದನ್ನು ಬರ್ಕೊಳ್ತೀರಾ. ಬೈ ಇಕ್ವಿಟಿ ಶೇರ್ಸ್ ಇನ್ ಪಲ್ಲವಿ ಲಿಮಿಟೆಡ್ ಬೈ ಕ್ಯಾಶ್ ಆರ್ ಬ್ಯಾಂಕ್. ಸೊ 60,000 and 72,000 ಟೋಟಲ್ 1,32,000. ಸೊ ಡಿಬೆಂಚರ್ಸ್ ಆಯಿತು, ಪಲ್ಲವಿ ಕಾರ್ಪೊರೇಷನ್ ಲಿಮಿಟೆಡ್ ಆಯಿತು. ನೆಕ್ಸ್ಟ್ ಯು ಹ್ಯಾವ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡುವಾಗ ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನೆಲ್ಲ ಕೊಡಬೇಕು ನೋಡಿ. ಲಯಬಿಲಿಟೀಸ್ ಸೈಡ್ನಲ್ಲಿ ಐ ಜಸ್ಟ್ ಶೋ ಇಟ್ ಯು. ಲಯಬಿಲಿಟೀಸ್ ಸೈಡ್ ಹಿಯರ್, ಇದು ಔಟ್ಸೈಡರ್ಸ್ ಲಯಬಿಲಿಟಿ, ಇದು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ಗೆ ಹೋಯಿತು. ಕ್ರೆಡಿಟರ್ಸು ಪರ್ಚೇಸಿಂಗ್ ಕಂಪನಿಯವ್ರು ತೊಗೊಂಡು ಹೋಗ್ತಿದ್ದಾರೆ. ಸೊ ಇದು ರಿಯಲೈಸೇಷನ್ ಅಕೌಂಟ್ಗೆ ಹೋಯಿತು. ರಿಮೈನಿಂಗ್ ಶೇರ್ಸ್ ರಿಸರ್ವ್ ಫಂಡ್ ಆ್ಯಂಡ್ P&L ಅಕೌಂಟನ್ನು ನೀವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಹಾಕಬೇಕು. ಸೊ ಶೇರ್ಸ್ 80,000, ರಿಸರ್ವ್ ಫಂಡ್ 20,000, P&L ಅಕೌಂಟ್ 8,000, ಇವು ಮೂರನ್ನು ನೀವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಹಾಕ್ತೀರಾ. ಇಲ್ಲಿ ಏನಾದ್ರು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, P&L ಅಕೌಂಟ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಇಂಥದ್ದೇನಾದ್ರು ಇದ್ದರೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಆದರೆ ಇಲ್ಲಿ ಅಸೆಟ್ ಸೈಡಲ್ಲಿ ಯಾವುದೂ ಇಲ್ಲ ಆ ಥರದ್ದು. ಸೊ ಯು ವಿಲ್ ಟ್ರಾನ್ಸ್ಫರ್ ಓನ್ಲಿ ಶೇರ್ಸ್, ರಿಸರ್ವ್ ಫಂಡ್ ಆ್ಯಂಡ್ P&L ಅಕೌಂಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಹ್ಯಾವ್ ಅ ಲುಕ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್ 80,000, ಬೈ ರಿಸರ್ವ್ ಫಂಡ್ 20,000, ಬೈ P&L ಅಕೌಂಟ್ 8,000 ಟ್ರಾನ್ಸ್ಫರ್ ಮಾಡ್ತಿದ್ದೀರಾ. ಇದಾದಮೇಲೆ ರಿಯಲೈಸೇಷನ್ ಪ್ರಾಫಿಟ್ಸ್ ಅಥವಾ ಲಾಸಸ್ ಏನಾಗಿದೆ ಬೈ ರಿಯಲೈಸೇಷನ್ ಅಕೌಂಟ್ ಅದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ರಿಯಲೈಸೇಷನ್ ಅಕೌಂಟ್ ನೋಡಿ, ಇಲ್ಲಿ 2 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದೆ. ಅಂದರೆ ಪ್ರಾಫಿಟ್ ಆಗಿದೆ 22,800. ಇದನ್ನು ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸು ಕೊಡ್ತೀವಿ ಪ್ರಾಫಿಟ್ ಆನ್ ರಿಯಲೈಸೇಷನನ್ನು. ಸೊ ಆ ಪ್ರಾಫಿಟನ್ನು ಇವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಅಂದರೆ ಶೇರ್ ಹೋಲ್ಡರ್ಸ್ಗೆ ನಾವು ಅವರ ಕ್ಯಾಪಿಟಲ್ ಕೊಡಬೇಕು, ರಿಸರ್ವ್ಸ್ ಕೊಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿರುವಂಥ ಬ್ಯಾಲೆನ್ಸ್ ಕೊಡಬೇಕು, ಪ್ಲಸ್ ರಿಯಲೈಸೇಷನ್ ಪ್ರಾಫಿಟ್ಸನ್ನು ಕೊಡಬೇಕು. ಇದು ರಿಯಲೈಸೇಷನ್ ಅಕೌಂಟಿಂದ ಬಂದಿರುವಂಥದ್ದು, ಇವು ಮೂರು ಬ್ಯಾಲೆನ್ಸ್ ಶೀಟಿಂದ ಬಂದಿರುವಂಥದ್ದು. ಸೊ ಟೋಟಲಿ ನಾವು ಅವರಿಗೆ ಎಷ್ಟು ದುಡ್ಡು ಕಟ್ಟಬೇಕು, 1,30,800. ಅದರಲ್ಲಿ ನಾವು ಇಷ್ಟು ಶೇರ್ಸಲ್ಲಿ ಕೊಡ್ತೀವಿ, ಇಷ್ಟು ಕ್ಯಾಶಲ್ಲಿ ಕೊಡ್ತೀವಿ. ಶೇರ್ಸು ಈಕ್ವಿಟಿ ಶೇರ್ಸ್ ಇನ್ ಪಲ್ಲವಿ ಲಿಮಿಟೆಡ್ 60,000 ಬಂದಿತ್ತಲ್ಲ, ಫುಲ್ಲು ಈಕ್ವಿಟಿ ಶೇರ್ ಹೋಲ್ಡರ್ಸು ಕೊಡ್ತೀವಿ. ಇಲ್ಲಿ ನೋಡಿ, ಈಕ್ವಿಟಿ ಶೇರ್ಸ್ ಇನ್ ಪಲ್ಲವಿ ಲಿಮಿಟೆಡ್ ಮೋಡ್ ಆಫ್ ಡಿಸ್ಚಾರ್ಜಲ್ಲಿ 60,000 ರೂಪಾಯಿ ಏನು ಬಂದಿತ್ತು, ಮೋಡ್ ಆಫ್ ಡಿಸ್ಚಾರ್ಜ್. ಸೊ ಹಿಯರ್ ಯು ಕ್ಯಾನ್ ಸಿ ಮೋಡ್ ಆಫ್ ಡಿಸ್ಚಾರ್ಜ್ನಲ್ಲಿ ಈಕ್ವಿಟಿ ಶೇರ್ಸ್ ಇನ್ ಪಲ್ಲವಿ ಕಾರ್ಪೊರೇಷನ್ 1,32,000 ಅವ್ರು ಹೆಂಗೆ ಪೇ ಮಾಡಿದ್ದಾರೆ, 60,000 ರೂಪಾಯಿ ಶೇರ್ಸ್ ಕೊಟ್ಟಿದ್ದಾರೆ ಪಲ್ಲವಿ ಕಾರ್ಪೊರೇಷನ್ ಅವರು. ಸೊ 60,000 ರೂಪಾಯಿನೂ ನಾವು ಅಮಿತಾ ಲಿಮಿಟೆಡ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡ್ತೀವಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ಅಮಿತಾ ಲಿಮಿಟೆಡ್ಗೆ ನಾವು ಆ ಈಕ್ವಿಟಿ ಶೇರ್ಸನ್ನು ಕೊಡ್ತೀವಿ, ವಿಚ್ ಇಸ್ 60,000 ರೂಪೀಸ್. ಬ್ಯಾಲೆನ್ಸನ್ನು ಕ್ಯಾಶಲ್ಲಿ ಕೊಡ್ತೀವಿ. ಓಕೆ, ದಿಸ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್. 70,800 ಹೆಂಗೆ ಬಂತು, ಬ್ಯಾಲೆನ್ಸಿಂಗ್ ಫಿಗರ್ 1,30,800 ಮೈನಸ್ 60,000, 70,800ನ ನಾವು ಕ್ಯಾಶಲ್ಲಿ ಕೊಡ್ತಾಯಿದ್ದೀವಿ. You have a look at cash or bank account. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನಲ್ಲಿ ಫಸ್ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಲ್ಲಿಂದ ಬರುತ್ತೆ, ಬ್ಯಾಲೆನ್ಸ್ ಶೀಟ್ನಿಂದ. ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಲ್ಲ, ಅದನ್ನು ನೀವು ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರ್ಕೊಳ್ತೀರಾ 40,000. ಆಮೇಲೆ ಪ್ರತಿಯೊಂದು ಅಕೌಂಟನ್ನು ನೋಡ್ತಾ ಹೋಗ್ತೀರಾ ಎಲ್ಲಿ ಕ್ಯಾಶ್ ಬಂದಿದೆ ಅಂತ. ಸೊ ಫಸ್ಟ್ ನೀವು ನೋಡಬೇಕಾಗಿರೋದು ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ನಲ್ಲಿ 2 ಕ್ಯಾಶ್ ಆರ್ ಬ್ಯಾಂಕ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಂದಿದೆ. ಸೊ ಅದನ್ನು ನೀವು ಇಲ್ಲಿ ಬೈ ರಿಯಲೈಸೇಷನ್ ಅಂತ ಬರೀತೀರಾ, 1,200 ರೂಪೀಸ್. ರಿಯಲೈಸೇಷನ್ ಅಕೌಂಟ್ ನೋಡಿ, ಡೆಬಿಟ್ ಸೈಡ್ನಲ್ಲಿ 2 ಕ್ಯಾಶ್ ಆರ್ ಬ್ಯಾಂಕ್ ಬಂದಿದೆ. ಸೊ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಬೈ ರಿಯಲೈಸೇಷನ್ ಬರುತ್ತೆ. ಓಕೆ, ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ನೋಡಿದ್ರೆ ಅಲ್ಲೂ ಅಷ್ಟೇ ಡೆಬಿಟ್ ಸೈಡ್ನಲ್ಲಿ 2 ಕ್ಯಾಶ್ ಆರ್ ಬ್ಯಾಂಕ್ ಅಂತ ಬಂದಿದೆ. ಅಂದರೆ ಡಿಬೆಂಚರ್ ಹೋಲ್ಡರ್ಸ್ಗೆ ಯು ಆರ್ ಮೇಕಿಂಗ್ ದ ಪೇಮೆಂಟ್ ಆಫ್ 40,000 ರೂಪೀಸ್. ಸೊ ಇಲ್ಲಿ ಅದೇನಾಗುತ್ತೆ, ಬೈ 5% ಡಿಬೆಂಚರ್ ಹೋಲ್ಡರ್ಸ್ 40,000 ಬರುತ್ತೆ. ಅಂದರೆ ನಮ್ಮ ಹತ್ರ ಇರೋ 40,000 ರೂಪೀಸ್ ಕ್ಯಾಶ್ನಲ್ಲಿ ನಾವು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 1,200 ಪೇ ಮಾಡಿದ್ವಿ, ಮತ್ತು 5% ಡಿಬೆಂಚರ್ ಹೋಲ್ಡರ್ಸ್ಗೆ 40,000 ರೂಪಾಯಿ ಕೊಟ್ವಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 70,800 ಕೊಟ್ವಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ನೋಡಿ 2 ಕ್ಯಾಶ್ ಆರ್ ಬ್ಯಾಂಕ್ 70,800 ಇದೆ, ಅದು ಇಲ್ಲಿ ಬೈ ಈಕ್ವಿಟಿ ಶೇರ್ ಹೋಲ್ಡರ್ 70,800 ಆಗುತ್ತೆ. ಬಟ್ ನಮಗೆ ಪಲ್ಲವಿ ಕಾರ್ಪೊರೇಷನಿಂದನೂ ದುಡ್ಡು ಬಂದಿತ್ತು. ಸೊ ಪಲ್ಲವಿ ಕಾರ್ಪೊರೇಷನ್ ಅಕೌಂಟ್ ನೋಡಿದ್ರೆ ಇಲ್ಲಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಇದೆ, ಅಂದರೆ ದುಡ್ಡು ಬಂದಿದೆ ನಮಗೆ ಇವರಿಂದ. ಓಕೆ, ಇವರು 1,32,000 ನಮಗೆ ಪೇ ಮಾಡೋಕ್ಕೆ ಅಮಿತಾ ಲಿಮಿಟೆಡ್ ಅವ್ರಿಗೆ ಇವರು 72,000 ರೂಪೀಸ್ ಕ್ಯಾಶಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಅಮೌಂಟ್ ರಿಸೀವ್ಡ್. ಇದು ಇಲ್ಲಿ ಟು ಪಲ್ಲವಿ ಕಾರ್ಪೊರೇಷನ್ ಲಿಮಿಟೆಡ್ 72,000. ಅಂದರೆ ಅರ್ಥ ಏನು ಇದ್ರದ್ದು, ನಮ್ಮ ಹತ್ರ ಅಂದರೆ ಅಮಿತಾ ಲಿಮಿಟೆಡ್ನಲ್ಲಿ 40,000 ರೂಪೀಸ್ ಕ್ಯಾಶ್ ಇತ್ತು ಬ್ಯಾಲೆನ್ಸ್ ಶೀಟ್ನಲ್ಲಿ, 72,000 ರೂಪೀಸ್ ಪಲ್ಲವಿ ಕಾರ್ಪೊರೇಷನ್ ಲಿಮಿಟೆಡಿಂದ ಬಂತು. ಟೋಟಲಿ 1,12,000ದಲ್ಲಿ ನಾವು 1,200 ರೂಪೀಸ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕಟ್ಟಿದ್ವಿ, ರಿಯಲೈಸೇಷನ್ ಅಕೌಂಟಲ್ಲಿದೆ. ಅದು 5% ಡಿಬೆಂಚರ್ಸ್ಗೆ 40,000 ರೂಪೀಸ್ ಕೊಟ್ವಿ, ಅದು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ನಲ್ಲಿದೆ. ಆ್ಯಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 70,800 ರೂಪೀಸ್ನ ಕೊಟ್ಟು ಅಮೌಂಟ್ ಖಾಲಿ ಮಾಡ್ಕೊಂಡ್ವಿ ಅಂತ ಅರ್ಥ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. If you have any doubts, you can always feel free to contact me. These are the lecture accounts that you are supposed to prepare in the books of selling company. Thank you so much.